ಕಲಬುರಗಿಯಲ್ಲಿ ಸರ್ಕಾರದವರು ಕಲಬುರಗಿಯಲ್ಲಿ ಬೆಳೆಯುವ ತೊಗರಿ ಗುರುತಿಸಿ ಈಗಾಗಲೇ ನಮಗೆ GI ಟ್ಯಾಗ್ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. GI ಟ್ಯಾಗ್ ತೊಗರಿಗೆ ವಿಶ್ವದಲ್ಲಿಯೇ ಗುರುತಿಸುವಂಥ ಶಕ್ತಿ ಇದೆ. ಅದರಲ್ಲಿರುವಂಥ ಪ್ರೋಟೀನ್ ಅಂಶ 23% ಹೆಚ್ಚಿದೆ. ಅದಕ್ಕಾಗಿ ನಾವು ಬೆಲೆ ಹೆಚ್ಚು ಮಾಡಬೇಕು ಅನ್ನುವಂಥ ಒಂದು ಚಳುವಳಿನ ಪ್ರಾರಂಭ ಮಾಡಿ ಎಲ್ಲ ರಾಜ್ಯ ಸರ್ಕಾರದ ಸಚಿವರಿಗೆ, ರಾಜ್ಯ ಸರ್ಕಾರದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿಗೆ ನಾವೆಲ್ಲ ಮನವಿ ಕೊಟ್ಟಿದ್ವಿ. ಆ ಮನವಿಯಂತೆ ವಿಶೇಷವಾಗಿ ಎಲ್ಲ ನಮ್ಮ ಶಾಸಕರು, ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಶಾಸಕರು ನಮಗೆ ಸಹಕರಿಸಿದ್ದಾರೆ. ವಿಶೇಷವಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದ ನಮ್ಮ ಪಾಟೀಲ್ ಅವರು, ಡಾಕ್ಟರ್ BG ಪಾಟೀಲ್ರು ಹಾಗೂ ತಿಪ್ಪಣ್ಣಪ್ಪ ಕಮಕ್ನೂರವರು ಅವರೇ ಪ್ರಶ್ನೆ ಕೇಳಿದ್ದಾರೆ. ಅಸೆಂಬ್ಲಿನಲ್ಲಿ ಮತ್ತು ಪರಿಷತ್ನಲ್ಲಿ ಪ್ರಶ್ನೆ ಕೇಳುವ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದ್ದರಿಂದ ಸರ್ಕಾರದವರು ಈಗಾಗಲೇ ಒಂದು ರೆಕಮೆಂಡೇಷನ್ ಪತ್ರ ಕೇಂದ್ರಕ್ಕೆ ಕಳಿಸಿದ್ದಾರೆ. ಏನು, ಈ ತೊಗರಿಗೆ ಹೆಚ್ಚು ಬೆಲೆ ಕೊಡಬೇಕಾದ್ದು ನ್ಯಾಯಬದ್ಧವಾಗಿದೆ. ಅದಕ್ಕಾಗಿ ಈಗ ಎಲ್ಲ ತೊಗರಿಗಿಂತಲೂ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆಯುವಂಥ ತೊಗರಿಗೆ 20-25% ಹೆಚ್ಚು ಬೆಲೆ ಕೊಡಬೇಕು ಒಂದು ರೆಕಮೆಂಡೇಷನ್ ಮಾಡಿದ್ದಾರೆ. ಅದರ ಮೇಲೆ ನಾವು ಈ ಕೇಂದ್ರ ಸರ್ಕಾರದ ಹತ್ರ ಹೋಗಿ ಕೇಂದ್ರ ಸಚಿವರಿಗೆ ಮತ್ತು ಕೇಂದ್ರಕ್ಕೆ ಇದಕ್ಕೆ ಸಂಬಂಧಿಸಿದಂಥ ಎಲ್ಲ ಒಂದು ಕಮಿಟಿ ಬೆಲೆ ನಿಗದಿ CACP ಅಂತ ಕೇಂದ್ರದ ಕೃಷಿ ಉತ್ಪನ್ನಗಳ ಬೆಂಬಲ ಬೆಲೆ ನಿರ್ಧಾರ ಮಾಡಲಿಕ್ಕೆ ಒಂದು ಸಮಿತಿ ಇದೆ. ಅವರಿಗೆ ಎಲ್ಲರಿಗೂ ಭೇಟಿ ಕೊಡ್ತೀವಿ. ಇತ್ತೀಚೆಗೆ ಕುಮಾರಿ ಶೋಭಾ ಕರಂದ್ಲಾಜೆಯವರು ಸೇಡಂ ಭೇಟಿ ಕೊಟ್ಟಿದ್ದರು. ಆ ಸೇಡಂ ಭೇಟಿಯಲ್ಲಿ ನಮ್ಮ ಉಪಾಧ್ಯಕ್ಷರಾದ ಅನಂತರೆಡ್ಡಿ ಪಾಟೀಲ್ ಅವರ ನೇತೃತ್ವದಲ್ಲಿ ಸುಮಾರು 25-30 ಜನ ರೈತರು ಹೋಗಿ ಅವರಿಗೆ ಭೇಟಿಯಾಗಿ ಅವರಿಗೂ ಕೂಡ ಮನವಿ ಮಾಡಿದ್ದಾರೆ. ಅದಕ್ಕಾಗಿ ಈ ಪ್ರಯತ್ನ ನಮಗೆ ನಮ್ಮ ಪರವಾಗಿ ಬೇಗ ಆಗಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಅವಶ್ಯ ಇದೆ. ತಾವೆಲ್ಲರೂ ಸಹಕರಿಸಿ ಇದರ ಬಗೆಗೆ ಎಲ್ಲ ಪ್ರಚಾರ ಹೆಚ್ಚು ಪ್ರಚುರಪಡಿಸಿದರೆ ನಮಗೆ ಸಹಾಯ ಆಗ್ತದೆ ಅಂತ ಕೇಳಿ. ತಮ್ಮ ಹೆಸರು ಸರ್? ನಾನು ಬಸವರಾಜ್ ಇಂಗಿನ್ ಅಂತ, ಕರ್ನಾಟಕ ರಾಜ್ಯ ತೊಗರಿ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಇದ್ದೀನಿ.